ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 2 ನಿಮಿಷದಲ್ಲಿ ನೀವು ಟೊಮ್ಯಾಟೊ ಕ್ಯಾಂಡಿನ ಮಾಡುವಂಥ ಸುಲಭ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮನೆಯಲ್ಲಿ ಮಕ್ಕಳಿಗೆ ಇಷ್ಟ ಆಗುವಂತಹ ಟೊಮ್ಯಾಟೊ ಕ್ಯಾಂಡಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಟೊಮ್ಯಾಟೊ ಕ್ಯಾಂಡಿ ಮಾಡೋದಕ್ಕೆ ನಾನು ಟೊಮ್ಯಾಟೊ ತೊಗೊಂಡಿದ್ದೀನಿ. ಸೊ ನೋಡಿ, ಸ್ವಲ್ಪ ಹಣ್ಣಾಗಿರಬೇಕು ಚೆನ್ನಾಗಿ, ಅಂತಹ ಟೊಮ್ಯಾಟೋಸ್ನ ತೊಗೊಳ್ಳಿ ಫ್ರೆಂಡ್ಸ್. ಕೆಂಪಗಿರಬೇಕು ನೋಡಿ. ಮೇಲ್ಗಡೆ ನಾನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ಟೊಮ್ಯಾಟೋಸ್ನ. ಈ ಥರ ಕಟ್ ಮಾಡ್ಕೊಳ್ಳೋಣ. ಎಲ್ಲ ಟೊಮ್ಯಾಟೊಗಳನ್ನು ಫಸ್ಟು ಕಟ್ ಮಾಡಿ ನಂತರ ಇವಾಗ ನಾನು ಒಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ. ಓಕೆ, ಎಲ್ಲ ಟೊಮ್ಯಾಟೋಸ್ನ ಒಂದು ಬೌಲಿಗೆ ಹಾಕಿ ನಾವು ಇದಕ್ಕೆ ಬಿಸಿನೀರನ್ನು ಹಾಕ್ಕೊಳ್ಳೋಣ. ಟೊಮ್ಯಾಟೊ ಮುಳುಗುವಷ್ಟು ನಾವು ಬಿಸಿನೀರನ್ನು ಹಾಕಬೇಕಾಗುತ್ತೆ ಇಲ್ಲಿ. ನೋಡಿ, ನಾನು ಬಿಸಿ ನೀರನ್ನ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ ಬಿಸಿನೀರಲ್ಲಿ. ಈ ಕಡೆ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ನ ತಗೊಳ್ಳೋಣ. ಕಾರ್ನ್ ಫ್ಲೋರ್ಗೆ ಇವಾಗ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ, ನೋಡಿ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಒಳ್ಳೆ ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಬಿಟ್ಟು ಅದನ್ನು ಒಂದು ಸೈಡಲ್ಲಿ ತೆಗೆದಿಡೋಣ. ಓಕೆ ಫ್ರೆಂಡ್ಸ್, ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ಟೊಮ್ಯಾಟೊ ನಾವು ಬಿಸಿನೀರಲ್ಲಿ ಹಾಕಿರೋದ್ರಿಂದ ಬೇಗ ಚೆನ್ನಾಗಿ ಅದು ಬೆಂದಿರೋ ಥರ ಆಗಿರುತ್ತೆ. ಸೊ ಅದನ್ನು ಇವಾಗ ಸಿಪ್ಪೆನ ಬಿಡಿಸ್ಕೋಬೇಕು. ಮೇಲ್ಗಡೆ ಇರೋವಂತಹ ಟೊಮ್ಯಾಟೊ ಸಿಪ್ಪೆಗಳನ್ನು ತೆಗಿಯೋಣ ಫಸ್ಟು. ನಾನು ಈಗ ಎಲ್ಲ ಟೊಮ್ಯಾಟೋಸ್ ಸಿಪ್ಪೆನೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಅದನ್ನು ಒಂದು ಕಡೆ ನಾವು ಇವಾಗ ತೆಗೆದಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಂತ. ಬಿಸಿನೀರಲ್ಲಿ ಹಾಕಿದ್ರೆ ಚೆನ್ನಾಗಿ ಅದು ಸಿಪ್ಪೆ ಬಿಟ್ಕೊಳ್ಳುತ್ತೆ. ಸೊ ಸಿಪ್ಪೆ ನಾವು ಹಾಗೆ ಬಿಡ್ಸೋಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ನೋಡಿ ಟೊಮ್ಯಾಟೋನ ನಾವು ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಈ ಥರ ನೀವು ತುಂಬಾ ಈಸಿಯಾಗಿ ಮನೆಯಲ್ಲಿ ಟೊಮ್ಯಾಟೊ ಕ್ಯಾಂಡಿನ ಮಾಡ್ಕೋಬೋದು ಫ್ರೆಂಡ್ಸ್. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇದು ಒಂದು ಸ್ವೀಟಾಗಿ ಇರುತ್ತೆ. ಮತ್ತು ನೀವು ಟೊಮ್ಯಾಟೋಸ್ ಎಲ್ಲ ಏನಾದರೂ ವೆಜಿಟೇಬಲ್ಸ್ ಎಲ್ಲದೂ ಹಾಕಿದಾಗ ಖಂಡಿತ ಮಕ್ಕಳು ತಿನ್ನೋದಿಲ್ಲ. ಅಂಥವರಿಗೆಲ್ಲ ಈ ಥರ ಒಂದು ಹೆಲ್ತಿಯಾಗಿರೋವಂತಹ ಒಂದು ಸ್ವೀಟ್ ರೆಸಿಪಿನ ನೀವು ಮಾಡಿಕೊಡ್ಬೋದು. ಓಕೆ, ಈಗ ನಾನು ಅದನ್ನು ಕಟ್ ಮಾಡಿರೋ ಅಂಥದ್ದನ್ನೆಲ್ಲ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಬೇರೆ ಏನೋ ಹಾಕೋದು ಬೇಡ, ಹಾಗೆ ಅದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಓಕೆ, ಈಗ ಚೆನ್ನಾಗಿ ಇದು ಗ್ರೈಂಡ್ ಆಗಿದೆ. ಸೊ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ಇವಾಗ ನಾವು ಟೊಮ್ಯಾಟೊ ಪ್ಯೂರಿನ ಹಾಕ್ಕೊಳ್ಳೋಣ. ಇದಕ್ಕೆ ನೀರನ್ನು ಏನೂ ಹಾಕಬೇಡಿ. ಜಸ್ಟ್ ಸ್ವಲ್ಪ ಏನಾದರೂ ಹಾಗೆ ಒಳಗಡೆ ಉಳ್ಕೊಂಡಿದ್ರೆ ಟೊಮ್ಯಾಟೊ ಅದನ್ನು ಹಾಕಿ ಮತ್ತೆ ನೀರೇನೋ ಜಾರ್ ತೊಳೆದು ಹಾಕಬೇಡಿ ಫ್ರೆಂಡ್ಸ್. ಓಕೆ, ನೋಡಿ ಈ ಥರ ಈಗ ಮಿಕ್ಸ್ ಮಾಡ್ತಾ ಬರೋಣ ಇದನ್ನು. ಈಗ ಸೈಡಲ್ಲೆಲ್ಲ ಬಬಲ್ಸ್ ಬರ್ತಾ ಇದೆ. ಈ ಥರ ಬಬಲ್ಸ್ ಬಂದಾಗ ಇದಕ್ಕೆ ನಾವು 1 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀವಿ. ಸೊ ನೀವು ಸಕ್ಕರೆ ನಿಮಗೆ ರುಚಿಗೆ ನೋಡಿಕೊಂಡು ನಿಮ್ಮ ಅನುಗುಣವಾಗಿ ನೀವು ಸಕ್ಕರೆನ ಹಾಕ್ಕೊಡಿ. ಓಕೆ, ಸ್ವೀಟ್ ಕಮ್ಮಿ ಇತ್ತು ಅಂದರೆ ನೀವು ಕಮ್ಮಿನ ಆ್ಯಡ್ ಮಾಡ್ಬೋದು. ಇಲ್ಲಿ ಈಗ ಟೊಮ್ಯಾಟೊ ನಾನು ಮೇಲ್ಗಡೆ ಒಂದು ವೈಟ್ ಲೇಯರ್ ಬರ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಸೊ ಆ ವೈಟ್ ಲೇಯರ್ನ ನಾನು ಇವಾಗ ತೆಗಿತಾ ಇದ್ದೀನಿ. ಯಾಕೆ ತೆಗಿತಾ ಇದ್ದೀನಿ ಅಂತ ಅಂದರೆ, ನಾವು ಟೊಮ್ಯಾಟೊ ಕ್ಯಾಂಡಿ ಮಾಡಿದಾಗ ವೈಟಿಗೆ ಬರಬಾರ್ದು, ಕೆಂಪಿಗೆ ಬರಬೇಕು ಅಂದರೆ ಈ ಥರ ಮೇಲ್ಗಡೆ ವೈಟ್ ಲೇಯರ್ ಇರೋದನ್ನು ತೆಗಿಬೇಕು. ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ವೈಟ್ ಇರೋದನ್ನೆಲ್ಲ ತೆಗ್ದಿದ್ದೀನಿ. ಹಾಗಾಗಿ ಈಗ ನಾನು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸೊ ಅದನ್ನು ಕೂಡ ಇವಾಗ ನಾವು ಈ ಪಾತ್ರೆಗೆ ಹಾಕ್ಕೊಳ್ಳೋಣ. ಸೊ ಈಗ ಬಬಲ್ಸ್ ಬರುತ್ತೆ. ನಿಧಾನವಾಗಿ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ಓಕೆ, ಅದು ಗಂಟಾಗಬಾರ್ದು. ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ತಾ ನೋಡ್ತಿದ್ದಂಗೆ ಬೇಗನೆ ಅದು ಗಟ್ಟಿ ಆಗ್ತಾ ಬರುತ್ತೆ. ನೋಡ್ಬೋದು ನೀವು ಇವಾಗ ಟೊಮ್ಯಾಟೊ ಕ್ಯಾಂಡಿ ಹಾಕೋದಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಕಲರ್ ಬೇಕು ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ಕಲರ್ ಬೇಕಿದ್ದರೂ ಆ್ಯಡ್ ಮಾಡ್ಬೋದು. ನೀವು ಕೆಂಪಗಿರೋಂತಹ ಟೊಮ್ಯಾಟೊಗಳನ್ನು ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕಲರು ಕೂಡ ಬೇಗ ಕಲರ್ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕೋದ್ರಿಂದ ಶೈನ್ ಆಗಿರುತ್ತೆ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ನೋಡಿ ಇವಾಗ ಕರೆಕ್ಟಾಗಿದೆ ಇದು. ಸೊ ಇವಾಗ ನಾನಿಲ್ಲಿ ಒಂದು ತಟ್ಟೆ ತೆಗೆದಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪನ ನಾನು ಹಚ್ಚಿ ಅದಕ್ಕೆ ಇವಾಗ ನಾವು ಟೊಮ್ಯಾಟೊ ಕ್ಯಾಂಡಿ ಇದೆಯಲ್ಲ, ಸೊ ಅದನ್ನು ಹಾಕ್ಕೊಳ್ಳೋಣ. ಓಕೆ, ನೀಟಾಗಿ ಈ ಥರ ಹಾಕಿ ಅದನ್ನು ಒಂದು ಶೇಪ್ ನೀವು ಯಾವುದಾದ್ರೂ ತಟ್ಟೆಯಲ್ಲಿ ಕೂಡ ಹಾಕಿ ಈ ಥರ ಮೇಲ್ಗಡೆ ಒಂದು ಸಮವಾಗಿ ಮಾಡಬೇಕಾಗುತ್ತೆ.
ಸೊ ನೋಡಿ ಈ ಥರ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಅದು ಇದಕ್ಕೆ ಕೋಕೋನಟ್ ಪೌಡರ್ನ ಮೇಲೆ ನಾನು ಉದುರಿಸ್ತಾ ಇದ್ದೀನಿ. ಬೇಕು ಅಂತಂದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಈಗ ನೋಡಿ ಕರೆಕ್ಟಾಗಿ ಆಗಿದೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಸೆಟ್ ಆಗೋದಕ್ಕೆ ರೂಮ್ ಟೆಂಪ್ರೇಚರಲ್ಲಿ ಸೆಟ್ ಆಗುತ್ತೆ. ನಂತರ ಈಗ ನಾನು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ಯಾವ ಶೇಪ್ ಬೇಕೋ ನೀವು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಜೆಲ್ಲಿನ ಕ್ಯಾಂಡಿ ಅಥವಾ ಜೆಲ್ಲಿ ಯಾವುದನ್ನು ಬೇಕಿದ್ರೂ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಮನೆಯಲ್ಲಿ ಟೊಮ್ಯಾಟೊ ಕ್ಯಾಂಡಿ ಮಾಡೋ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.